ನೇಪಾಳದಲ್ಲಿ ಕುಳಿತಿದ್ದ ಭಾರತದ 11 ಮಂದಿ ಆನ್ಲೈನ್ ವಂಚನೆ ನಡೆಸಿ ಭಾರತೀಯರ ಹಣಲೂಟಿ ಮಾಡಿದ್ದರ ಸಂಬಂಧ ಆ ಖದೀಮರನ್ನು ಮಂಗಳೂರು ನಗರ ಸೆನ್ ಕ್ರೈಂ ಪೊಲೀಸರು ಬಂಧಿಸಿದ್ದಾರೆ. ಮಂಗಳೂರು ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಅವರು ಈ ಅಂತಾರಾಷ್ಟ್ರೀಯ ವಂಚಕರು ಮತ್ತು ಅವರನ್ನು ಮಂಗಳೂರು ಸೆನ್ ಕ್ರೈಂ ಪೊಲೀಸರು ಬಂಧಿಸಿರುವುದರ ಮಾಹಿತಿಯನ್ನು ನೀಡಿದ್ದಾರೆ. ಗುಜರಾತಿನ 25ರ ಮಕವನ್ ವಕ್ರಂ, ಪಶ್ಚಿಮ ಬಂಗಾಳದ 21ರ ಸೌಮ್ಯಾದಿತ್ಯ ಚಟ್ಟೋಪಾಧ್ಯಾಯ, ಜಾರ್ಖಂಡಿನ 32ರ ಪುಪ್ಲ ಶಿವಕುಮಾರ್ ರಾವ್, 30ರ ರಾಜೇಶ್ ಮೆಂಡನ್, 38ರ ಮಿಥುನ್ ಕುಮಾರ್ ಮಂಗರಾಜ್, ಉತ್ತರ ಪ್ರದೇಶದ 24ರ ಗೌರವ ಪಾಂಡೆ, 22ರ ಹರ್ಷ ಮಿಶ್ರಾ, 27ರ ಮೊಹಮ್ಮದ್ ಅಕೀಬ್ ಆಲಿ, 34ರ ನೌಶಾದ್ ಆಲಿ, ಬಿಹಾರದ 30ರ ರಾಜೀವ್ ರಂಜನ್ ಕುಮಾರ್, ರಾಜಸ್ಥಾನದ 37ರ ಓಂ ಪ್ರಕಾಶ್ ಯಾದವ್ ಬಂಧಿತರು. ಈ ಜಾಲದಲ್ಲಿ ಇನ್ನೂ ಕೆಲವರು ಇರುವುದಾಗಿ ಹೇಳಲಾಗಿದೆ. ಹೂಡಿಕೆ ಹೆಸರಿನ ಜಾಹೀರಾತು ನೀಡಿ ನೇರ ಮತ್ತು ಬ್ಯಾಂಕ್ ಖಾತೆ ತಿಳಿದುಕೊಂಡು ಹಣವನ್ನು ವಂಚಿಸುತ್ತಿದ್ದರು. ಮಂಗಳೂರಿನ ಒಬ್ಬರ 1.38 ಕೋಟಿ ರೂಪಾಯಿಗಳನ್ನು ಬೇರೆ ಬೇರೆ 10 ಬ್ಯಾಂಕ್ಗಳಿಗೆ ವರ್ಗಾಯಿಸಿಕೊಂಡು ವಂಚಿಸಿದ ಬಗೆಗೆ ನಗರ ಸೆನ್ ಕ್ರೈಂ ಪೊಲೀಸರಿಗೆ ದೂರನ್ನು ನೀಡಿದ್ದರು. ಆರೋಪಿಗಳ ಮೊಬೈಲ್ಗಳು, 624 ಬ್ಯಾಂಕ್ ಖಾತೆಗಳು ತಿಳಿದು ಬಂದವು. ಆ ಮೂಲಕ 11 ಮಂದಿಯನ್ನ ಬಂಧಿಸಿ 1 ಲ್ಯಾಪ್ಟಾಪ್, 21 ಮೊಬೈಲ್ಗಳು, ವಿವಿಧ ಕಂಪನಿಗಳ 20 ಸಿಮ್ ಕಾರ್ಡ್, 20 ಬೇರೆ ಬೇರೆ ಬ್ಯಾಂಕ್ಗಳ ಡೆಬಿಟ್ ಕಾರ್ಡ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇಂತಹ ಅಂತರ್ಜಾಲ ವಂಚನೆಯ ಬಗೆಗೆ ಅರಿವು ಅಗತ್ಯ. OTP ಶೇರ್ ಮಾಡಬೇಡಿ. ವಂಚನೆ ಆದಲ್ಲಿ ತಡ ಮಾಡದೆ ದೂರು ನೀಡಿ. ಸಂಶಯ ಬಂದರೆ 1930ಗೆ ಕರೆ ಮಾಡುವಂತೆ ನಗರ ಪೊಲೀಸ್ ಆಯುಕ್ತರು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮಂಗಳೂರು.